ಇದನ್ನು ನೋಡಿ ನೆಹರು ಅವರು ಒಂದು ಪುಸ್ತಕ ಬರಬೇಕು ಅಂತ ಆಸೆ ಆಗಿಬಿಟ್ಟಿತ್ತು ಅವ್ರ ಹೆಸರಲ್ಲಿ. ಅದು ಕೀರ್ ಕೇಳ್ತಾರೆ, ಈ ಥರ ನೀವು ತಂದ್ಕೊಡ್ಬೇಕು ಅಂತ. ಇವರು ಬರೆಯಲ್ಲ ನಿರಾಕರಿಸ್ತಾರೆ. ಅದಕ್ಕೆ ಅವ್ರು ಧಮಕಿ ಆಗ್ತಾರೆ ನೆಹರು, ನಾನು ಯಾರು ಗೊತ್ತಾ, ಏನು ಪ್ರಧಾನಮಂತ್ರಿ ಏನು ಬೇಕಾದ್ರೆ ಮಾಡ್ಬೋದು ನಿನ್ನ ಅಂತ. ಅದಕ್ಕೆ ಇವರೊಂದು ಉತ್ತರ ಕೊಡ್ತಾರಂತೆ, ಏನಂದ್ರೆ ನಾನು ಸಾವರ್ಕರ್ ಶಿಷ್ಯ ಅಂತ. ನನ್ನ ಗುರು ಸಾವರ್ಕರ್ ನಾನು ಏನು ಬೇಕಾದ್ರೂ ಮಾಡ್ಬೋದು. ಈಗೊಂದು ಇತ್ತೀಚೆಗೊಂದು 3-4 ಪುಸ್ತಕ ತಂದೆ. ಅದರಲ್ಲಿ ಹಿಂದೂ ಮಸೀದಿಗಳು ಅಂತ ಪ್ರಫುಲ್ ಗೊರ್ರಾಡಿ ಅವರು ಬರೆದಿದ್ರು ಹಿಂದೆ. ಸೊ ಯಾವ ಮಸೀದಿಗಳು ಹಿಂದೂ ದೇವಾಲಯಗಳಾಯ್ತು, ಯಾವ ಮಸೀದಿಗಳಾಯಿತು ಅಂತ ಹೇಳ್ಬಿಟ್ಟು ಬರೆದಿದ್ದ ಪುಸ್ತಕ. ಅಂದರೆ ಗಾಂಧಿವಾದಿಗಳ ನಾವು ಏನು ಎಡಪಂಥದಲ್ಲಿ ಅಂತ ಹೇಳ್ತಾ ಇದ್ವಲ್ಲ, ಅಲ್ಲಿ ಗಾಂಧಿವಾದಿಗಳು ಬಲಪಂಥದಲ್ಲೂ ಇದ್ದಾರೆ ಈಗ. ಸೊ ನಿಮಗೆ ಈಗ ಗಾಂಧಿವಾದಿಗಳು ಅಂದರೆ ಎಡಬಲ್ಲ ಎರಡೂ ಸೇರಿಬಿಡ್ತಾರೆ ಗಾಂಧಿವಾದಕ್ಕೆ. ಅದರಲ್ಲಿ ಡಿವೈಡ್ ಮಾಡುವಂಥದ್ದು ಕಷ್ಟ ಆಗಿದೆ. ನೂರನೇ ಪುಸ್ತಕ ನಂದು ವೀರ್ ಸಾವರ್ಕರ್ ಬಗ್ಗೆ ಧನಂಜಯ್ ಕೀರ್ ಅವರು ಬರೆದಿದ್ರು, ಅಫಿಷಿಯಲ್ ಬಯೋಪಿಕ್. ಇದು ಸಾವರ್ಕರ್ ಜೀವಂತವಾಗೇ ಬರೆದಂಥ ಜೀವನ ಚರಿತ್ರೆ. 1950ನೇ ಇಸ್ವಿಲಿ ಅದು ಪ್ರಕಟಣೆ ಆಗಿದ್ದು. ಸಾವರ್ಕರ್ ಜೀವಂತವಾಗಿದ್ದರು. ಈ ಪುಸ್ತಕದ ಮೇಲೆ ಏನು ಸಾವರ್ಕರ್ ಕಾಮೆಂಟ್ ಮಾಡಿರಲಿಲ್ಲ, ಅಂದರೆ ಅದನ್ನು ಒಪ್ಪಿದ್ರು ಅಂತ ಲೆಕ್ಕ ನಮಗೆ. ಇದು ಬಹುಶಃ ಏನು ಹೇಳೋದು ಅಂದರೆ, ಈಗೇನು ವಿಕ್ರಮ್ ಸಂಪತ್ತು ಏನೇನು ಅಧ್ಯಯನ ಮಾಡಿ ಬರೆದಿಯಾರಲ್ಲ ಅದಕ್ಕೆಲ್ಲ ಆಕಾರ ಬೆಸ್ಟ್ ಅಂದ್ರೆ ಆಧಾರ. ಆಮೇಲೆ ವಿಕ್ರಮ್ ಸಂಪತ್ ಅವರೆಲ್ಲ ಡಾಕ್ಯುಮೆಂಟೇಶನ್ಸ್ ಈ ಥರ ಕೊಟ್ಕೊಂಡು ಹೋಗಿದ್ದಾರೆ. ಆದರೆ ಸಾವರ್ಕರ್ನ ಒಳ ಮನಸ್ಸು ಏನೇನಿದೆ ಅಂತ ಯಾರು ಕ್ಯಾಚ್ ಮಾಡೋಕ್ಕೆ ಹೋಗಿಲ್ಲ, ಕೀರ್ ಮಾಡಿದ್ದಾರೆ. ಆಮೇಲೆ ಎಲ್ಲಿ ಕ್ರಿಟಿಕ್ ಮಾಡಬೇಕು ಸಾವರ್ಕರ್ನ ಅಲ್ಲೂ ಕ್ರಿಟಿಕ್ ಮಾಡಿದ್ದಾರೆ ಅವ್ರ ಪುಸ್ತಕದಲ್ಲೇ. ಇದು ವಿಶೇಷ. ಇದು ಇಂಗ್ಲೀಷಲ್ಲಿತ್ತು. ಕೀರ್ ಬರೆದಿರೋದು ಒಂದು 6-7 ಪುಸ್ತಕ ಬಯೋಪಿಕ್. ಅಂದರೆ ಅವ್ನು ಮಹಾತ್ಮ ಗಾಂಧಿ ಬಗ್ಗೆ ಬರೆದಿದ್ದಾರೆ, ಸಾವರ್ಕರ್ ಬಗ್ಗೆ ಬರೆದಿದ್ದಾರೆ, ತಿಲಕ್ರ ಬಗ್ಗೆ ಬರೆದಿದ್ದಾರೆ, ಫುಲೆ ಬಗ್ಗೆ ಬರೆದಿದ್ದಾರೆ, ಈ ಥರದ್ದೆಲ್ಲ ಇದೆ. ಇದನ್ನು ನೋಡಿ ನೆಹರು ಅವರು ಒಂದು ಪುಸ್ತಕ ಬರಬೇಕು ಅಂತ ಆಸೆ ಆಗಿಬಿಟ್ಟಿತ್ತು ಅವ್ರ ಹೆಸರಲ್ಲಿ. ಅದು ಕೀರ್ ಕೇಳ್ತಾರೆ, ಈ ಥರ ನೀವು ತಂದ್ಕೊಡ್ಬೇಕು ಅಂತ. ಇವರು ಬರೆಯಲ್ಲ ನಿರಾಕರಿಸ್ತಾರೆ. ಅದಕ್ಕೆ ಅವ್ರು ಧಮಕಿ ಆಗ್ತಾರೆ ನೆಹರು, ನಾನು ಯಾರು ಗೊತ್ತಾ, ಏನು ಪ್ರಧಾನಮಂತ್ರಿ ಏನು ಬೇಕಾದ್ರೆ ಮಾಡ್ಬೋದು ನಿನ್ನ ಅಂತ. ಅದಕ್ಕೆ ಇವರೊಂದು ಉತ್ತರ ಕೊಡ್ತಾರಂತೆ, ಏನಂದ್ರೆ ನಾನು ಸಾವರ್ಕರ್ ಶಿಷ್ಯ ಅಂತ. ನನ್ನ ಗುರು ಸಾವರ್ಕರ್ ನಾನು ಏನು ಬೇಕಾದ್ರೂ ಮಾಡ್ಬೋದು. ಇದು ಕೀರ್. ಆಮೇಲೆ ಅದೇ ಕಾಂಗ್ರೆಸ್ ಸರ್ಕಾರ ಪದ್ಮ ವಿಭೂಷಣ ಎಲ್ಲ ಕೊಟ್ಟಿದೆ, ಅದು ಬೇರೆ ಮಾತದು. ಅದೇ ಲಿಟ್ರೇಚರು ಆ ವರ್ಗದಲ್ಲಿ ಕೀರ್ ಫೇಮಸ್ ಅಂತ. ಆ ಪುಸ್ತಕವನ್ನು ಅದೇ ಆಕಾರ ಅಂದರೆ ನಿಮಗೆ ಅನ್ನೋನ್ ಫ್ಯಾಕ್ಟ್ಸ್ ಸಾವರ್ಕರ್ ಗೊತ್ತಾಗಿದ್ದಲ್ಲೇ. ಆತ್ಮಾಹುತಿಲಿ ಏನಿತ್ತಲ್ಲ ಅದನ್ನು ನಮ್ಗೇನಾಗ್ಬಿಟ್ಟು ಆ ಆತ್ಮಾಹುತಿ ಹವಿಸ್ಸು ಹೋಗ್ತಾ ಅಂದರೆ ಅವರು ಒಂದೊಂದು ಚಾಪ್ಟರ್ಗೂ ಹವಿಸ್ಸು ಅಂತ ತಿಳ್ಕೊಂಡೋದ್ರು. ಕಡೆಯಲ್ಲಿ ಆಫ್ಟರ್ ದ ರಿಲೀಸ್ ಆದಮೇಲೆ ತುಂಬ ಸ್ಪೀಡಾಗಿ ಹೊಟ್ಟೋಗ್ಬಿಟ್ಟಿದೆ. ಆದರೆ ನಮಗೆ ಸಾವರ್ಕರ್ ಜೀವನ 3 ಭಾಗದಲ್ಲಿ, ಒಂದು ಬಾಲ್ಯದ್ದು, ಇನ್ನೊಂದು ಅವನ ಒಂದು ಸೆರೆಮನೆ ವಾಸ. ಆಫ್ಟರ್ ಸೆರೆಮನೆ ವಾಸದ ಸಾವರ್ಕರ್ ಇದೆಯಲ್ಲ, ಅದು ಯಾರು ಮಾತಾಡಲ್ಲ. ಇಲ್ಲ. ಯಾಕಂದರೆ ಅಲ್ಲಿ ಪ್ರಕಾರ ಹಿಂದೂವಾದಿ ಆಗ್ತಾರೆ ಅವರು, ಅದನ್ನ ಯಾರು ಮಾತಾಡಕ್ಕೆ ಹೋಗಲ್ಲ. ಈವನ್ ಈ ಪಂಥದವರು ಮಾತಾಡಕ್ಕೆ ಹೋಗಲ್ಲ. ಅದು ಬೆಂಕಿಯ ಸಂಘ. ಬೆಂಕಿ ಅಂದ್ರೆ ಮಹಾಸಭಾ ಟ್ರಾವೆಲಿಂಗ್ ಮಾಡಿದ್ದು, ದೇಶದಲ್ಲಿ ವ್ಯಾಪಿ ಹೋಗಿದ್ದು, ಅದನ್ನ ಯಾರು ಮಾತಾಡಲ್ಲ. ಅದನ್ನು ಕೀರ್ ಜಾಸ್ತಿ ಎಲಾಬ್ರೇಟ್ ಮಾಡಿದ್ರು. ಅಲ್ಲಿ ನಮಗೆ ಸಾವರ್ಕರ್ನ ದಿಗ್ದರ್ಶನ ಆಗುತ್ತೆ, ಅಂದರೆ ಅಗಾಧತೆ ಗೊತ್ತಾಗ್ಬಿಡುತ್ತೆ ಸರ್. ಕೀರ್ ಪುಸ್ತಕದಲ್ಲಿ ಅದಿದೆ ಉಲ್ಲೇಖ. ಸೊ ಅದು ಇಂಗ್ಲೀಷಲ್ಲಿ ಇರಲಿಲ್ಲ, ಇಂಗ್ಲೀಷಲ್ಲಿತ್ತು, ಕನ್ನಡದಲ್ಲಿ ಇರಲಿಲ್ಲ. ಇದನ್ನು GB ಹರೀಶ್ಗೆ ಅನುವಾದ ಮಾಡಲಿಕ್ಕೆ ಹೇಳಿತ್ತು, ಅವ್ರು ಮಾಡಿದ್ರು. ವಿಯೆಟ್ನಾಮಲ್ಲಿ ಅವರು ಕಲ್ಚರಲ್ ಅಂಬಾಸಿಡರ್ ಆಗಿದ್ದರು. ಅಲ್ಲಿಂದ ನಡ್ಕೊಂಡು ಬಂದು ಬೆಂಗಳೂರಿಗೆ ಬಂದು ನಾವೇ ಪ್ರಕಟಣೆ ಮಾಡಬೇಕು ಅಂತ ಇತ್ತಿದ್ದು. ಆವಾಗ BJP ಸರ್ಕಾರ ಇತ್ತು. ಇದು ಅನುವಾದ ಅಕಾಡೆಮಿಯಿಂದ ಮಾಡಿಬಿಟ್ರೆ ಸರ್ಕಾರದೊಂದು ಆಗ್ಬಿಡುತ್ತಲ್ಲ ಅಂತ ಇಬ್ಬರಿಗೂ ಒಂದು ತಾಟ್ ಬಂತು. ಸೊ ಅಚ್ಕಳ ಗಿರೀಶ್ ಭಟ್ ಅವರು ಕುವೆಂಪು ಭಾಷಾ ಭಾರತೀಯ ಅಧ್ಯಕ್ಷರಾಗಿದ್ದರು. ಸೊ ಅವ್ರಿಗೊಂದು ಕೇಳ್ಕೊಂಡು ರಿಕ್ವೆಸ್ಟ್ ಕೇಳಿದಾಗ ಅವ್ರು ಒಪ್ಪಿದ್ರು. ಸೊ ಸರ್ಕಾರದಿಂದ ಅಫಿಷಿಯಲಾಗಿ ಕೀರ್ ಪುಸ್ತಕ ರಿಲೀಸ್ ಆಯಿತು. ಅದೇ ಬಟ್ ಏನು ಅಂದರೆ ಅವ್ರ ಲಿಮಿಟೇಷನ್ನೇ ಒಂದು 500 ಪುಸ್ತಕ 500 ಹಾಕ್ತಾರೆ. ಅದು ಹಾಕಿ ಒಂದು ತಿಂಗಳಿಗೆ ಖಾಲಿ ಆಗೋಯಿತು. ಸೊ ರೀಪ್ರಿಂಟಿಗೆ ಇವು ಅಷ್ಟರಲ್ಲಿ ಸರ್ಕಾರ ಬಿದ್ದೋಗಿ ಬೇರೆ ಸರ್ಕಾರ ಬಂದಿತ್ತು ಹಾಗಾಗಿ ಇನ್ನು ಮುಂದೆ ಏನು ಇದು ಯಾರು ಪ್ರಕಟಣೆ ಮಾಡೋವಂಥ ಆಸ್ತಿ ಇಲ್ಲ. ಆಮೇಲೆ ಅವರಲ್ಲಿ ಅಂಬೇಡ್ಕರ್ ಪುಸ್ತಕ ಬಿಟ್ಟರೆ ಇನ್ಯಾವುದಕ್ಕೂ ಮರುಪ್ರಕಟಣೆಗೆಲ್ಲ ಜಾಸ್ತಿ ಅವಕಾಶ ಇಲ್ಲ. ಅಂದರೆ ಇದೆ ಬಟ್ ಮಾಡಲ್ಲ. ಅಂಬೇಡ್ಕರ್ದಾದರೆ ಎಲ್ಲನೂ ರೀಪ್ರಿಂಟಿಗೆ ಪ್ರತಿ ವರ್ಷ ಅದಕ್ಕೊಂದು ಬೇರೆಯೇ ಏನು ಬಜೆಟಾಗೆ ಇರುತ್ತೆ. ಹಾಗಾಗಿ ಇದಕ್ಕೆ ಬರುತ್ತೋ ಇಲ್ಲೋ ಅನ್ನೋದು ನಮ್ಗೆ ಗೊತ್ತಿತ್ತು. ಅದು ಮಾಡಿದ್ದೇ ಪುಣ್ಯ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಅದನ್ನು 100ನೇ ಪುಸ್ತಕ ತಿರ್ಗಾ ರೀಪ್ರಿಂಟ್ ತಂದೆ. ಸೊ ಇದು ಸಾವರ್ಕರ್ 100 ಇದು ಅಂತ. ಅದಾದಮೇಲೆ ಇನ್ನೊಂದಷ್ಟು ಹೊಳಕ್ಕೆ ಹೋಗೋಣ ಅಂತ ಅನಿಸ್ತು ನಿಮಗೆ. ಅಂದರೆ ಇನ್ನು ಕೆಲವು ಪುಸ್ತಕಗಳು ಹುಡ್ಕೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಹಿಂದೂ ವಿಚಾರಧಾರೆಯ ಪುಸ್ತಕಗಳೇ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನಾನು ಕಾನ್ಸಂಟ್ರೇಷನ್ ಮಾಡಿದ್ದೆ ಒಟ್ಟಾರೆ ಪ್ರಕಾಶನದಲ್ಲಿ ಈ ಥರ ಪುಸ್ತಕಗಳು ಕೈ ಹಾಕೋಣ ಅಂತ ಅನಿಸ್ತು. ಯಾಕಂದರೆ ವೈಚಾರಿಕವಾಗಿ ಈ ಪಂಥದಲ್ಲಿ ಅಥವಾ ಈ ಒಂದು ಇದಕ್ಕೆ ಯಾರು ಮಾಡೋರಿಲ್ಲ.
ಅಷ್ಟೊಂದು ದಿವಸ ತುಂಬ ನಿಮಗೆ ಈ ಕಡೆ ಸಿಗೋದೇ ಇಲ್ಲ ನಿಮಗೆ ಪ್ರಕಾಶಕರು ಅನ್ನೋದೇ ಸಿಗಲ್ಲ ಈ ಕಡೆ. ಸೊ ಎರಡನೇದು ಈ ರಿಸ್ಕ್ ತೊಗೊಂಡು ಮಾಡೋವಂಥವ್ರು ಯಾರು ಇರಲ್ಲ. ಎರಡನೇದು ಮಾರ್ಕೆಟಿಂಗ್ ಹೇಗತ್ತೆ ಅನ್ನೋದು ಭಯ, ಯಾಕಂದ್ರೆ ಸರ್ವೈವ್ ಆಗಬೇಕಲ್ಲ ಇದರಿಂದ. ಹೌದು. ಬಟ್ ನನಗೊಂದು ಯಶಸ್ಸು ಸಿಕ್ಕಿತ್ತು. ಅಂದರೆ ನನ್ನ ಹಾಕೋಂಥ ಉದಾಹರಣೆಗೆ ಹಿಂದುತ್ವದ ನಂತರ ಹಾಕಿದಂಥ 40 ಪುಸ್ತಕನೂ ರೀಪ್ರಿಂಟಲ್ಲಿದೆ ಈಗ. ಕರೆಕ್ಟ್. ಹಾಗಾಗಿ ಒಂದು ಪಲ್ಸ್ ಗೊತ್ತಾಗಿದೆ, ಜನ ಈ ಥರ ಪುಸ್ತಕ ಬಂದಿದೆ ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಅದ್ರದ್ದು ನನಗೊಂದು ಐಡಿಯಾ ಆಯಿತು. ಈಗೊಂದು ಇತ್ತೀಚೆಗೆ ಒಂದು 3-4 ಪುಸ್ತಕ ತಂದೆ. ಅದರಲ್ಲಿ ಹಿಂದೂ ಮಸೀದಿಗಳು ಅಂತ ಪ್ರಫುಲ್ ಗೊರ್ರಾಡಿ ಅವರು ಬರೆದಿದ್ರು ಹಿಂದೆ. ಸೊ ಯಾವ ಮಸೀದಿಗಳು ಹಿಂದೂ ದೇವಾಲಯಗಳತ್ತು ಯಾವ್ಯಾವ ಮಸೀದಿಗಳಾಯಿತು ಅಂತ ಹೇಳ್ಬಿಟ್ಟು ಬರೆದಿದ್ದ ಪುಸ್ತಕ. ಡಾಕ್ಟರ್ SR ಲೀಲ್ ಅವರೇ ಅದನ್ನು ಅನುವಾದ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಆ ಬೋಧಶಾಲನ ಬಂತಲ್ಲ, ಅದರದ್ದು ಪೂರ್ತಿ ಮಾಹಿತಿ ಈ ಪುಸ್ತಕದಲ್ಲಿದೆ, ಹಿಂದೂ ಮಸೀದಿಗಳು ಅಂತ. ಆ ಥರದ್ದು ಪುಸ್ತಕಗಳು ಇರುವಂಥದ್ದು ಒಂದು. ಎರಡನೇದು ಆತನೇ ಪ್ರಫುಲ್ ಗೊರ್ರಾಡಿಯೇ ಇನ್ನೊಂದು ಪುಸ್ತಕ ಬರ್ತಿದ್ದಾರೆ, ಆ್ಯಂಟಿ ಹಿಂದೂಸ್ ಅಂತ. ಇದು ಹಿಂದೂ ವಿರೋಧಿಗಳು ಅಂತ BP ಪ್ರೇಮ್ಕುಮಾರ್ ಕೈಲಿ ಮಾಡಿಸಿದ್ದು. ಹೇಗೆ 3 ಜನ ಮಹಾತ್ಮ ಗಾಂಧಿ ಮತ್ತು ಆಲಿ ಸಹೋದರರು ಹೇಗೆ ಹಿಂದೂ ವಿರೋಧಿಗಳಾದರೂ ಯಾವ ರೀತಿ ವಿಚಾರಗಳಿರುವಂಥ ಒಂದು ಕ್ರಿಟಿಕಲ್ ಪುಸ್ತಕ. ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಗಾಂಧಿ ಅಂತ. ಗಾಂಧಿ ವಿಚಾರಧಾರೆಗೆ ಪ್ರಾಯಶಃ ಒಂದೊಂದು 6ನೇ ಪುಸ್ತಕ 7ನೇ ಪುಸ್ತಕ ವಿಚಾರದ ವಿರುದ್ಧ. ಈ ಥರ ಪುಸ್ತಕ ಹೆಚ್ಚಾಗಿ ಪ್ರಕಾಶಕರು ಯಾರು ತಂದಿರೋ ಇಲ್ಲೋ ಗೊತ್ತಿಲ್ಲ. ಗಾಂಧಿಯ ಪರ ಇರುವಂಥ ತುಂಬ ಜನ ಪ್ರಕಾಶಕರು ಸಿಗ್ತಾರೆ. ಸೊ ಆ ಥರದ್ದು ಇರಲಿಲ್ಲ. ಸೊ ಅದೊಂದು ತೊಗೊಂಡು ಬಂದ್ವಿ. ಡಾಕ್ಟರ್ GB ಹರೀಶ್ ಅಧ್ಯಯನ ಬರೆದಿರುವಂಥ ಪುಸ್ತಕ. ಈ ಪುಸ್ತಕದಲ್ಲಿ ಇನ್ನೊಂದು ಮಜಾ ಏನು ಅಂದರೆ, ಇದರಲ್ಲಿ ವಿರೋಧ ನನಗೆ ಎಡಪಂಕ್ತದಲ್ಲಿ ಆಗಲಿಲ್ಲ, ಬಲಪಂಕ್ತದಲ್ಲಿ ವಿರೋಧ ಆಯಿತು. ಅಂದರೆ ಗಾಂಧಿವಾದಿಗಳ ನಾವು ಏನು ಎಡಪಂಥದಲ್ಲಿ ಅಂತ ಹೇಳ್ತಾ ಇದ್ವೋ ಅಲ್ಲ, ಅಲ್ಲಿ ಗಾಂಧಿವಾದಿಗಳು ಬಲಪಂಕ್ತದಲ್ಲೂ ಇದ್ದಾರೆ ಈಗ. ಸೊ ನಿಮಗೆ ಈಗ ಗಾಂಧಿವಾದಿಗಳು ಅಂದರೆ ಎಡಬಲ್ಲ ಎರಡೂ ಸೇರಿಬಿಡ್ತಾರೆ ಗಾಂಧಿವಾದಕ್ಕೆ. ಅದರಲ್ಲಿ ಡಿವೈಡ್ ಮಾಡುವಂಥದ್ದು ಕಷ್ಟ ಆಗಿದೆ ಈಗ. ಸೊ ಅದೊಂದಷ್ಟು ವಿರೋಧ ಆಯಿತು. ಒಂದಷ್ಟು ಜನ ಬೈಕಾಟು ಮಾಡಿದ್ರು, ಒಂದಷ್ಟು ಜನ ಈಗ ಆ ಮಳಿಗೆಗಳು ಯಾವುದ್ಯಾವುದು ಬಲಪಂಕ್ತದ ತೊಗೊತಾ ಇರೋ ಪುಸ್ತಕಗಳಿದೆಯಲ್ಲ, ಅದರಲ್ಲಿ ಈ ಪುಸ್ತಕ ಬಿಟ್ಟು ಬೇರೆ ಎಲ್ಲ ತೊಗೊತಾರೆ. ಅಂದರೆ ಆ ರೀತಿಯ ಬೈಕಾಟು ಇದೆ. ಇಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಡ ಅವರಿಗೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಗಾಂಧಿ ಬೇಡ, ಗಾಂಧಿ ಬೇಡ ಅಂತ. ಈಗ ಟೋಟಲಿ ಕಲರ್ಫುಲ್ ಗಾಂಧಿ ಬೇಕು. ಕಲರ್ಫುಲ್ ಗಾಂಧಿ ಬೇಕು.